ನಿಮಗೆ BDS ಸೈಟ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಏನು ಬೆಂಗಳೂರು ಉತ್ತರ ಭಾಗದಲ್ಲಿ ಇರುವಂತಹ ಡಾಕ್ಟರ್ ಶಿವರಾಮ್ ಕಾರಂತ ಬಡಾವಣೆ, ಇಲ್ಲಿ ಯಾವ್ಯಾವ ಗ್ರಾಮದಲ್ಲಿ ಸೈಟ್ಗಳು ವಿಂಗಡಿಸಿದ್ದಾರೆ, ಮತ್ತೆ ಯಾವಾಗ ಅರ್ಜಿ ಕರೀತಾರೆ, ಮತ್ತೆ ಏನು ರೇಟ್ ಆಗುತ್ತೆ ಎಲ್ಲ ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ನಾನು ಕೊಡ್ತೀನಿ. ಮತ್ತೆ ಸರ್ಕಾರದ ಯೋಜನೆಗಳು ಅಂದರೆ ಸರ್ಕಾರದ ಯಾವುದೇ ಯೋಜನೆ ಸೈಟ್ ಬಗ್ಗೆ ಆಗಿರ್ಬೋದು, ಫ್ಲಾಟ್ಗಳ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ನಮ್ಮ ಚಾನಲಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ. ಇನ್ನೂ ಫ್ಲಾಟ್ಗಳಿಗೆ ಬೇಕಾದರೆ ಸೈಟ್ಗಳಿಗೂ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇದ್ರ ಬಗ್ಗೆ ಏನೇ ಸರ್ಕಾರದ ಯಾವುದೇ ಒಂದು ಫ್ಲಾಟ್ ಆಗಿದೆ ಸೈಟ್ ಬಗ್ಗೆ ಮಾಹಿತಿ ಬಂದಾಗ ಖಂಡಿತವಾಗಿ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಬನ್ನಿ ಹಾಗಾದರೆ ಡಾಕ್ಟರ್ ಶಿವರಾಮ್ ಕಾರಂತರ ಬಡಾವಣೆಯ ಒಂದು ಸ್ವಲ್ಪ ವಿಷಯ ತಿಳಿಯೋಣ. ಫ್ರೆಂಡ್, ನಿಮಗೆ ವಿಷಯ ಸಂಪೂರ್ಣವಾಗಿ ಲೆಂತ್ ಆಗುತ್ತೆ, ವಿಡಿಯೋ ಸ್ಕಿಪ್ ಮಾಡಿಬಿಡ್ರಿ. ಯಾಕೆಂದರೆ ಯಾವ್ಯಾವ ಗ್ರಾಮದಲ್ಲಿ ಇದು ಸರ್ಕಾರದವರು BDS ಸರ್ಕಾರದವರು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ, ಮತ್ತು ಇದು ಎಷ್ಟು ಅಳತೆಯಲ್ಲಿ ಸಿಗುತ್ತೆ, ಮತ್ತು ಯಾವ ರೇಟಲ್ಲಿ ಇರುತ್ತೆ ಎಲ್ಲ ನಿಮಗೆ ಸಂಪೂರ್ಣವಾಗಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಇದು ಆನ್ಲೈನ್ ಅರ್ಜಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೋಡಿ. ಇದು ಶಿವರಾಮ್ ಕಾರಂತ ಬಡಾವಣೆ. ಸುಮಾರು ಇದು ಒಂದು 3546 ಎಕರೆಯಲ್ಲಿ ವಿಂಗಡಣೆ ಮಾಡ್ತಾ ಇದೆ. ಅಂದರೆ ಸೈಟು ಅಭಿವೃದ್ಧಿ ಪಡಿಸಿದೆ. ಅಲ್ಲಿ 80% ಅಷ್ಟು ಅಭಿವೃದ್ಧಿ ಹೊಂದಿದ್ದೇವೆ. ಇನ್ನು ಕೆಲವು ಕೂಡ 20% ಅಷ್ಟು ಬ್ಯಾಲೆನ್ಸ್ ಇದ್ದಾವೆ. ಆಲ್ಮೋಸ್ಟ್ ಎಲ್ಲ ಆಗೋಗಿದೆ. ನಿಮಗೆ ವಿಡಿಯೋದಲ್ಲಿ ಸ್ಕ್ರಿಪ್ಟಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ಇನ್ನೂ ಹೊಸದಾಗಿ ನಾನು ಇನ್ನು ಮುಂದೆ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹೊಸದಾಗಿ ಪ್ರತಿಯೊಂದು ಹಳ್ಳಿಯಲ್ಲೂ ನಿಮಗೆ ವಿಷಯ ತಿಳಿಸ್ತಾ ಇರ್ತೀನಿ. BDS ಸೈಟ್ಗಳು ಡಾಕ್ಟರ್ ಶಿವರಾಮ್ ಬಡಾವಣೆ ಟೋಟಲು 17 ಗ್ರಾಮದಲ್ಲಿ ಇವು ಇದಾವೆ. 17 ಗ್ರಾಮದಲ್ಲಿ ಸರ್ಕಾರ BDS ಸೈಟ್ ನಿರ್ಮಾಣ ಮಾಡ್ತಾ ಇದ್ದಾವೆ. ರೈತರ ಕಡೆಯಿಂದನೂ ಸಹ ಇಲ್ಲಿ ತಗೊಂಡಿದ್ದಾವೆ. ಅವರು ಸಹ ಇಷ್ಟು ನಿವೇಶನ ಅಂತ ಹಂಚಿಕೆ ಮಾಡಿದ್ದಾರೆ, ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಖಂಡಿತ ಮಿಕ್ಕಿರೋ ಅಂತ ಏನು ಬ್ಯಾಲೆನ್ಸ್ ಇದಾವೆ ಅವು ಈಗ ಸತ್ತಿದ್ದಾವೆ. ಹರಾಜು ಪ್ರಕ್ರಿಯೆ ಪ್ರಾರಂಭದಲ್ಲಿ ಆಗಿದೆ. ಫ್ರೆಂಡ್, ಈಗ ಕೋರ್ಟ್ ಆದೇಶ ಮೇರೆಗೆ ಏನು ಇದು ಜೂನ್ 26ನೇ ತಾರೀಕು ಕೋರ್ಟ್ಗೆ ಆದೇಶ, ಇದು ಸರ್ಕಾರದ ಅಪ್ಡೇಟ್ ಹಾಕಿದ್ದಾರೆ. ಜುಲೈ ತಿಂಗಳಲ್ಲಿ ನಾವು ಅರ್ಜಿ ಪ್ರಾರಂಭ ಮಾಡ್ತೀವಿ, ಇದಕ್ಕೆ ಅವಕಾಶ ಕೊಡಿ, ತುಂಬ ಲೇಟ್ ಆಯಿತು ಅಂತ ಹೇಳಿದೆ. ಇದು ಸುಪ್ರೀಂ ಕೋರ್ಟ್ ಜುಲೈ 26ನೇ ತಾರೀಕು ನಾವು ನಿಮಗೆ ಅಪ್ಡೇಟ್ ಕೊಡ್ತೀವಿ, ಅಂದರೆ ಮಾಹಿತಿ ಕೊಡ್ತೀವಿ. ಅರ್ಜಿ ಕರೆಯಬೇಕು ಅಥವಾ ಏನು ಅನ್ನೋದು ಅವತ್ತಿನ ದಿನ ಗೊತ್ತಾಗುತ್ತೆ. ಕರೆದ ನಂತರ ಜುಲೈ ತಿಂಗಳಲ್ಲಿ ಇವರು ಅರ್ಜಿ ಕರೆಯೋಕ್ಕೆ ಸರ್ಕಾರದವರು ತೀರ್ಮಾನ ಮಾಡಿದ್ದಾರೆ. ಫ್ರೆಂಡ್, ಹಿಂದೆ ಏನು ಈ BDS ಪ್ರಾಧಿಕಾರಗಳು ಹಲವಾರು ಸರಿ ಹೇಳಿತ್ತು ಇನ್ನು ಸ್ಟಾರ್ಟ್ ಆಗುತ್ತೆ ಅಂತ. ಬಟ್ ಇಲ್ಲಿ ಕೋರ್ಟ್ ಆದೇಶ ಮೇರೆಗೆ ಇದು ತಡ ಆಗಿದೆ. ಈಗ ಅಭಿವೃದ್ಧಿ ಪಡಿಸಿರುವಂತಹ ಕೋರ್ಟ್ ಆದೇಶ ಕೊಟ್ಟರೆ ಏನು ಅಭಿವೃದ್ಧಿ ಪಡಿಸಿರುವಂತಹ ಜಾಗಗಳು ಈಗ ಅರ್ಜಿ ಕರೆಯಲಾಗುತ್ತೆ. ಬನ್ನಿ ಯಾವ ಯಾವ ಗ್ರಾಮದಲ್ಲಿ ಇದು ಇದಾವೆ ಮತ್ತು ಇದರ ರೇಟ್ ಎಷ್ಟು, ಅಂದಾಜು ರೇಟು ಇದು ಫಿಕ್ಸ್ ಇನ್ನೂ ಯಾವುದೇ ರೀತಿ ಇಲ್ಲಿ ಮಾಡಿಲ್ಲ. ಇಲ್ಲಿ ಅಂದಾಜು ರೇಟಲ್ಲಿ ನಿಮಗೆ ತಿಳಿಸ್ತೀನಿ. ಯಾಕೆಂದರೆ ಹಲವಾರು ಪತ್ರಿಕೆಗಳಲ್ಲಿ ವಿಷಯಗಳು ಈ ಥರ ಬಂದಾಗ ನಿಮಗೆ ಕಲೆಕ್ಟ್ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ. ಫ್ರೆಂಡ್, ನಿಮಗೆ ಈಗ ತಿಳಿಸೋದಿಷ್ಟೇ. ಇದು ಟೋಟಲ್ 3546 ಎಕರೆಯಲ್ಲಿ ನಿರ್ಮಾಣ ಆಗ್ತಿರುವಂತಹ BDS ಸೈಟ್ ಅಂತ ಹೇಳ್ಬೋದು. ಇದು ಕೆಂಪೇಗೌಡ ಬಡಾವಣೆ ನಂತರ ಅತಿ ಹೆಚ್ಚು BDS ಸೈಟ್ ಅಲ್ಲಿ ನಿರ್ಮಾಣ ಆಗ್ತಿರುವಂತಹ ಜಾಗ. ಇದು ಹೆಸರುಘಟ್ಟ ಮತ್ತೆ ದೊಡ್ಡಬಳ್ಳಾಪುರ, ಯಶವಂತಪುರ ಸಮೀಪದಲ್ಲಿ ಬರುವಂತಹ ಜಾಗದಲ್ಲಿ ನಿರ್ಮಾಣ ಆಗ್ತಿರುವಂತಹ BDS ಸೈಟ್ ಅಂತಾನೆ ತಿಳಿಸ್ಬೋದು. ಟೋಟಲ್ 34,000 ಕೊಂಡಶೆಟ್ಟಿಹಳ್ಳಿ, ಮತ್ತೆ ಲಿಂಗರಾಜಸಾಗರ, ಮತ್ತೆ ಸೊಲ್ಲದೇವನಹಳ್ಳಿ, ಮತ್ತೆ ಚಿಕ್ಕಬಾಣಾವರ, ಚಂಪಾಪುರ, ಕಸನಘಟ್ಟಪುರ, ಕಮ್ರಹಳ್ಳಿ, ಕುಂಬಾರಹಳ್ಳಿ, ಮತ್ತೆ ಹವರನಹಳ್ಳಿ ಮತ್ತು ಮಳವಳ್ಳಿಪುರ, ಮೌರನಹಳ್ಳಿಪುರ, JP ಕಾವಲ್, ಲಿಂಗರಾಜಪುರ, ಮಯ್ಯಪ್ಪನಹಳ್ಳಿ ಮತ್ತು ಬ್ಯಾಡ್ಕೆರೆ, ಮಧುಗಿರಿಹಳ್ಳಿ, ಶಿವನಕೋಟೆ, ಮುದಕದಹಳ್ಳಿ, ಕೃಷ್ಣರಾಜಪುರ ಮತ್ತು ಕೃಷ್ಣರಾಜಸಾಗರ. ಮತ್ತು ಇದು ನಗರಗಳಲ್ಲಿ ಗುರುತಿಸಿದಂಥ ಭೂ ಸ್ವಾಧೀನ ವಿಸ್ತರಣೆಗಳಲ್ಲಿ
18 ಗ್ರಾಮಗಳಲ್ಲಿ ಗುರುತಿಸಿಕೊಂಡಂತಹ ರಾಮಗೊಂಡನಹಳ್ಳಿ, ಸೋಮಶೆಟ್ಟಿಹಳ್ಳಿ ಮತ್ತು ಹಾರೋನಹಳ್ಳಿ ಇವು ಪ್ರಮುಖ ನಗರಗಳಾಗಿದ್ದಾವೆ. ರಾಮಗೊಂಡನಹಳ್ಳಿ ಆಗಿರ್ಬೋದು, ಸೋಮಶೆಟ್ಟಿ ಮತ್ತು ಹಾರೋನಹಳ್ಳಿಯೂ ಸಹ ಇಲ್ಲಿ ಪ್ರತ್ಯೇಕವಾಗಿ ಸೇರ್ಕೊಂಡಿರುವಂತೆ. ಇಷ್ಟು 18 ಗ್ರಾಮಗಳಲ್ಲಿ ಇವು ನಿರ್ಮಾಣ ಆಗ್ತಾ ಇದೆ. ಈಗ ಚಿಕ್ಕಬಾಣವರದ ಹತ್ರ ನಿಮಗೆ ತಿಳಿಸ್ತೇವೆ, ಚಿಕ್ಕಬಾಣವರದ ಹತ್ರ ಸಮೀಪದಲ್ಲಿ ಮೇನ್ ರೋಡ್ ಅಟ್ಯಾಚ್, ನೆಲಮಂಗಲ ಅಟ್ಯಾಚ್ಗಳಿಗೆ ಕ್ರಾಡ್ವಾಲ್ದೊಂದು, ಕೊಂಡಚೆಟ್ಟಿನಹಳ್ಳಿ ಆಗಿರ್ಬೋದು, ಲಿಂಗರಾಜ್ ಸಾಗರ್ ಆಗಿರ್ಬೋದು, ಕೊಲ್ಲನಾದೇವನಹಳ್ಳಿ, ಚಿಕ್ಕಬಾಣವರ, ಕೆಂಪಾಪುರ ಇವು ಇವೆಲ್ಲ, ಮತ್ತೆ ದಾನಿಗಳ್ಳಿ, ಇವೆಲ್ಲ ತುಂಬಾ ಹತ್ರ ಆದಂತಹ ಮೇನ್ ಸಿಟಿಗಳು ಆಗುತ್ತೆ. ಫ್ರೆಂಡ್ ಇಲ್ಲಿ ನಿಮ್ಗೆ ತಿಳಿಸಿರೋದು 30-40-40-60 ಬೈ ಸೆಟ್ ಇದು ರೆಡಿ ಆಗ್ತಾ ಇರುವಂತಹ ಒಂದು ಸೈಟಿಂಗ್ ಅಂತ ತಿಳಿಸ್ಬೋದು. ಸ್ಕ್ವೇರ್ ಫೀಟ್ ಅಲ್ಲಿ ತಿಳಿಸ್ತಾ ಇದೆ. ಫ್ರೆಂಡ್ ನಿಮ್ಗೆ ವಿಷಯ ನಿಮ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ ನಾನು ಕೊಡ್ತಾ ಇರ್ತೀನಿ. ಸ್ಕ್ರೀನಲ್ಲೂ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ. ಏನೋ ನಿಮ್ಗೆ ಒಂದು ಸೈಟ್ಗಳು, BDA ಸೈಟ್ಗಳು. ಬಟ್ ಇದು ಶಿವರಾಮ ಕಾರಂತರ ಬಡಾವಣೆ ಅಂತಾನು ಸಹ ಹೆಸರು ಇಟ್ಟಿದ್ದಾರೆ. ಸರ್ಕಾರದವರು ಈ ಯೋಜನೆ ಸುಮಾರು ವರ್ಷದಿಂದನೂ ಇದು ಅರ್ಜಿ ಕರಿಬೇಕು ಅಂತ ಹೇಳಿದ್ರು. ಇಲ್ಲಿ ಕೋರ್ಟ್ ಇರೋದ್ರಿಂದ ಕೋರ್ಟ್ ಅಪ್ಡೇಟ್ ಕೊಟ್ಟಿಲ್ಲ. ಈ ಸದ್ಯದಲ್ಲಿ 26ನೇ ತಾರೀಕು ಎಲ್ಲ ನಾವು ಇದಕ್ಕೆ ಅರ್ಜಿ ಹಾಕೋದು ಏನು ಎಂಬುದೆಲ್ಲ ಸರ್ಕಾರಕ್ಕೆ ಅಪ್ಡೇಟ್ ಕೊಡುತ್ತೆ. ಅದ ನಂತರ ಸರ್ಕಾರ ಆನ್ಲೈನಲ್ಲಿ ಜೂನ್ 5ನೇ ತಾರೀಕು ಆನ್ಲೈನಲ್ಲಿ ನಾವು ಅರ್ಜಿ ಕರಿತೀವಿ ಅಂತ ತಿಳಿಸ್ತಾ ಇದೆ. ಫ್ರೆಂಡ್ ನಿಮಗೆ ಇಷ್ಟು ವಿಷಯ ತಿಳಿಸ್ತೀನಿ. ಇಷ್ಟು ಏನು 17 ಗ್ರಾಮದಲ್ಲಿ ಇದು ನಿರ್ಮಾಣ ಆಗಿರುವಂತಹ BDA ಸೈಟ್ಗಳು ಅಂತ ಹೇಳ್ಬೋದು. ಬಟ್ ಹೆಚ್ಚಿನ ಮಾಹಿತಿ ಇನ್ನೂ ನಿಮಗೆ ತಿಳ್ಕೊಂಡು ಇನ್ನು ಮುಂದೆ BDA ಯಾವ ರೀತಿ ತಾಳೋದು, ಏನು ತಾಳೋದು, ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಎಲ್ಲ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಆನ್ಲೈನಲ್ಲಿ ಅರ್ಜಿ ಕರೆಯಲ್ಲ ಆಗಿಲ್ಲ. ಕರೆದು ಇನ್ನು ಸ್ವಲ್ಪ ದಿನದಲ್ಲೇ ಏನೋ ಎಂಬುದು ಸಂಪೂರ್ಣವಾಗಿ ಎಲ್ಲ ಡೀಟೇಲ್ಸ್ ನಿಮಗೆ ಗೊತ್ತಾಗುತ್ತೆ. ನಿಮಗೆ ತಿಳಿಸ್ತಾ ಇದ್ದೀನಿ. ಬಟ್ ಇದು ಅಂದಾಜು ಸ್ಕ್ವೇರ್ ಫೀಟ್ ರೇಟ್ ಪ್ರಕಾರ ಇಲ್ಲಿ ತಿಳಿಸೋದು ನಾನು ಕಟ್ ಮಾಡಿ ಸರ್ಚ್ ಮಾಡಿ ವಿವರ ತಿಳ್ಕೊಂಡಾಗ ಒಂದ್ ಕಡೆ 3,650 ಸ್ಕ್ವೇರ್ ಫೀಟ್ ಅಲ್ಲಿ ತಿಳಿಸ್ತಾರೆ, ಇನ್ನೊಂದು 4,900 ಸ್ಕ್ವೇರ್ ಫೀಟ್ ಅಲ್ಲಿ ತಿಳಿಸ್ತಾರೆ. ಇಲ್ಲಿ ಯಾವುದೇ ತರ ಇಲ್ಲಿ BDA ಅಧಿಕಾರಿಗಳಾಗಿರೋ ನಿಗದಿತವಾದಂತ ಒಂದು ರೇಟ್ ಫಿಕ್ಸ್ ಆಗಿಲ್ಲ. ಹಾಗಾಗಿ ಇದು ಹೊರಬಂದ ಮೇಲೆ, ಕೋರ್ಟ್ ಆದೇಶ ಹೊರಗೆ ಬಂದ ಮೇಲೆ ಇದೆಲ್ಲ ಪಕ್ಕ ಗೊತ್ತಾಗುತ್ತೆ. ಸ್ಕ್ವೇರ್ ಫೀಟ್ ಅಲ್ಲಿ ಯಾವ ಲೆಕ್ಕ, ಇಲ್ಲಿಗೆ ಮೂಲೆ ನಿವೇಶನಗಳು ಇರುತ್ತೆ. ಇಲ್ಲಿ ಎಲ್ಲ ಈ ವಿವರಗಳು ಈಗ ಕೋರ್ಟ್ ಇದರಿಂದ ಅದು 26ನೇ ತಾರೀಕು ಡೇಟ್ ಅಲ್ಲಿ ತಿಳಿಸ್ತಾ ಇದೆ. ಏನು ಹೊರಗೆ ಬೀಳುತ್ತೆ ಅರ್ಜಿಗೆ ಅವರೆಲ್ಲ ಸಂಪೂರ್ಣ ವಿವರ ಎಲ್ಲ ಸಂಪೂರ್ಣವಾಗಿ ವಿವರ ಸಿಕ್ಕುತ್ತೆ. ಅವಾಗ ಸರ್ಕಾರದವರು ಡಿಸೈಡ್ ಮಾಡ್ತಾರೆ ಏನ್ ಕೊಡಬೇಕು, ಎಷ್ಟು ಕೊಡಬೇಕು, ಸ್ಕ್ವೇರ್ ಫೀಟ್ ಅಲ್ಲಿ ಯಾವ ರೇಟ್ ಇರುತ್ತೆ, ಏನು ಎಲ್ಲ ಎಂಬುದು ಸಂಪೂರ್ಣವಾಗಿ ನಿಮಗೆ ತಿಳಿಯುತ್ತೆ. ಫ್ರೆಂಡ್ ಈಗ ನಿಮಗೆ ಸ್ವಲ್ಪನ ವಿಡಿಯೋ ಅಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಇದು BDA ಸೈಟ್ಗಳು ಅಂತ. ಸಾಕಷ್ಟು ಚೆನ್ನಾಗಿ ತಿಳಿಸ್ತಾ ಇದೆ. ನಿಮಗೆ ಲೊಕೇಶನ್ ಕಳಿಸ್ತಾ ಇಲ್ಲ ಅಂತ, ಖಂಡಿತವಾಗಿ ಲೊಕೇಶನ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏರಿಯಾ ಲೊಕೇಶನ್ ಕಳಿಸಿರ್ತೀನಿ, ಇದರಲ್ಲೂ ಹಾಕಿರ್ತೀನಿ. ಬಟ್ ಒಂದು ಜಾಗದಲ್ಲಿ ಲೊಕೇಶನ್ ಇರುತ್ತೆ, ಅಲ್ಲಿಂದ ಸ್ಟಾರ್ಟ್ ಆಗಿತ್ತು, ಸುಮಾರು ಹೆಸರುಘಟ್ಟದಿಂದ ಸ್ಟಾರ್ಟ್ ಆಗಿದ್ದು, ಹಂಗೆ ಕಂಟಿನ್ಯೂ ರಸ್ತೆ ಇರುತ್ತೆ. ಅಲ್ಲಿ ಎಲ್ಲ ಸುತ್ತ ಸರೌಂಡಿಂಗ್ ಅಲ್ಲೇ ನೋಡ್ಕೊಂಡ್ ಬರ್ಬೋದು. ಸುಮಾರು ಇದು ಹೆಸರುಘಟ್ಟ ಮೇನ್ ರೋಡ್ ಇಂದ ಹಿಡಿದು ದೊಡ್ಡಬಳ್ಳಾಪುರ ಮೇನ್ ರೋಡ್ ನಮ್ಮದು ಸೈಟ್ಗಳು ಬಿಡುಗಡೆ ಆಗಿದ್ದಾವೆ. ಸುಮಾರು 3,456 ಎಕರೆಯಲ್ಲಿ ಇದು ನಿರ್ಮಾಣ ಆಗ್ತಿರುವಂತಹ ಒಂದು ಬೆಂಗಳೂರು ಅತಿ ದೊಡ್ಡದಾದಂತಹ ಒಂದು ಬಡಾವಣೆ ಅಂತ ತಿಳಿಸ್ಬೋದು. ಶಿವರಾಮ್ ಕಾರಂತರ ಬಡಾವಣೆ ಇದು. ಸುಮಾರು 34,000 ಸೈಟ್ಗಳು ವಿಂಗಡಣೆಯಲ್ಲಿ ಮಾಡಿದ್ದಾರೆ. ಫ್ರೆಂಡ್ ಅಭಿವೃದ್ಧಿ ಪಡಿಸಿದ್ದಾರೆ. ಇನ್ನು ಕೆಲವು ಕಡೆ ಸ್ವಲ್ಪ ಇದೆ ಬ್ಯಾಲೆನ್ಸ್. ಇನ್ನೇನು ಕೋರ್ಟು ಆದೇಶ ಕೊಡ್ತಿದ್ರೆ ಇದರ ನಂತರ ನಿಮಗೆ ಸೈಟು ಅರ್ಜಿ ಕರೆಯಲಾಗುತ್ತೆ ಅಂತ ನಿಮಗೆ ವಿವರ ಕೊಡ್ತಾ ಇದ್ದೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಇನ್ನೂ ನಿಮಗೆ BDA ಸೈಟ್ಗಳ ಅಪ್ಡೇಟ್ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ ಸಾಕಷ್ಟು ಜನ ಫೋನ್ ನಂಬರ್ ಕೇಳಿದ್ರೆ ಮತ್ತೆ BDA ಸೈಟ್ ಯಾವ ಕಾಂಟ್ಯಾಕ್ಟ್ ಅಂತ ಕೇಳ್ತಾ ಇದ್ದೀರಾ, ಖಂಡಿತವಾಗಿ BDA ಸೈಟ್ ಲಿಂಕ್ ಸಮೇತ ನಿಮಗೆ ವಿವರ ಎಲ್ಲ ಸಂಪೂರ್ಣವಾಗಿ ಕೊಡ್ತೀನಿ. ಒಂದು ಸ್ವಲ್ಪ ವೆಯ್ಟ್ ಮಾಡಿ, ಜುಲೈ ತಿಂಗಳಲ್ಲೆಲ್ಲ ನಿಮಗೆ ವಿವರ ಸಿಗುತ್ತೆ. ಯಲಹಂಕ ಕ್ಷೇತ್ರ, ಯಶವಂತಪುರ ಮತ್ತು ಏನು ಸುತ್ತಮುತ್ತ ಇರುವಂಥ ದಾಸರಳ್ಳಿ ಕ್ಷೇತ್ರ, ಇವು 3 ಸರೌಂಡಿಂಗಲ್ಲಿ ಹೊಂದ್ಕೊಂಡಿರುವಂಥ ಸುಮಾರು 18 ಗ್ರಾಮದಲ್ಲಿ ಅಭಿವೃದ್ಧಿಪಡಿಸ್ತಿರುವಂತಹ ಸರ್ಕಾರ BDA ಸೈಟ್ ಇದು. ಶಿವರಾಮ ಕಾರಂತರ ಬಡಾವಣೆ ಅಂತ. ಫ್ರೆಂಡ್ ಯಲಹಂಕ ಮತ್ತು ಯಶವಂತಪುರ ದಾಸರಳ್ಳಿ ಕ್ಷೇತ್ರ, ಈಗ ಊರು 18 ಗ್ರಾಮಗಳು ಊರ ಹೆಸರೆಲ್ಲ ಸಂಪೂರ್ಣವಾಗಿ ನಿಮಗೆ ವಿವರ ಕೊಡ್ತೀನಿ ಅಂತ ಇದ್ರ ಬಗ್ಗೆ.